ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಚಿಕನ್ ಚೀಸಿ ಬಾಲ್ಸ್ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ ಇದು. ತುಂಬ ಒಳ್ಳೆಯದಾಗ್ತದೆ. ಸಂಜೆ ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ನೋಡಿ ಎಷ್ಟು ಚೀಸಿಯಾಗಿ ಬಂದಿದೆ ನೋಡಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ಈವ್ನಿಂಗ್ ಟೈಮ್ಗೆ ಚಾಕೆ ಎಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗ್ತದೆ. ಇದನ್ನೀಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನೋಡಿ, ಒಂದು ಇದರಲ್ಲಿ ನಾನು ಬೇಯಿಸಿಟ್ಟ ಚಿಕನನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡಿಟ್ಟಿದ್ದೆ. ಅದನ್ನು ನೋಡಿ ಈ ಥರ ಪೀಸ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೇನೆ. ನೋಡಿ, ಖಾಲಿ ಮಾಂಸ, ಚಿಕನಿದು ಮಾಂಸವನ್ನು ನಾನು ಬೇಯಿಸಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ಈ ಥರ ಬೇರೆ ಬೇರೆ ಬಿಡಿಸಿ ಇಟ್ಕೊಂಡಿದ್ದೇನೆ ನೋಡಿ. ಇದಕ್ಕೆ ಈಗ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡದನ್ನು ಹಾಕಿದ್ದೇನೆ. ಮತ್ತು ಸಣ್ಣಗೆ ಚಾಪ್ ಮಾಡಿದ ಒಂದು ಕ್ಯಾಪ್ಸಿಕಮನ್ನು ಸಣ್ಣದು ಹೆಚ್ಕೊಂಡು ಹಾಕ್ಕೊಂಡಿದ್ದೇನೆ. ಈಗ ಒಂದು ನೀರುಳ್ಳಿ, ಚಾಪ್ ಮಾಡಿದ ಒಂದು ನೀರುಳ್ಳಿ, ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ ನಾನು. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಗ್ರೀನ್ ಚಿಲ್ಲಿ ಒಂದು ಇದು ಮಾಡಿದ್ದು ಕ್ರಷ್ ಮಾಡಿದ್ದು ಒಂದು 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದೂವರೆ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ ನೋಡಿ. ಇದು ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಎಲ್ಲ ಮಿಕ್ಸ್ ಉಂಟು ಇದರಲ್ಲಿ. ನಾನು ಮನೆಯಲ್ಲೇ ಪೌಡ್ರ್ ಮಾಡಿದ್ದು. ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಮತ್ತು ಜೀರಾ ಪೌಡ್ರ್ ಮಿಕ್ಸ್, ಇದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದು ನೋಡಿ ಪೆರಿ ಪೆರಿ ಪೌಡರ್ ಅಂತ ಸಿಗ್ತದೆ, ಹೊರಗಡೆ ಎಲ್ಲ ಸಿಗ್ತದೆ, ಅದನ್ನು ಸ್ವಲ್ಪ ಹಾಕ್ತಿದ್ದೇನೆ. ಇದು ಆರಿಗ್ಯಾನೋ, ಸ್ವಲ್ಪ ಇದ್ದರೆ ಹಾಕಿ, ಇಲ್ಲದಿದ್ದರೂ ತೊಂದರೆ ಇಲ್ಲ. ಮತ್ತು ಬ್ರೆಡ್ ಕ್ರಮ್ಸ್ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ. ನಾನು ಬ್ರೆಡ್ ಕ್ರಮ್ಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬರ್ತದೆ. ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೈಂಡಿಂಗ್ ಬರ್ತದೆ. ಇದನ್ನು ಚೆನ್ನಾಗಿ ಒಂದೇ ರೀತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿ ಬೈಂಡಿಂಗ್ ಬರ್ತದೆ. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಮಕ್ಕಳೇ ಶಾಲೆಯಿಂದ ಬರುವಾಗ ಉಂಟಲ್ಲ, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಚಹಾ ಜೊತೆ, ಇಲ್ಲಾಂದರೆ ಕಾಫಿ ಕುಡಿಯೋರಾದರೆ ಕಾಫಿ ಜೊತೆ ಎಲ್ಲ ಕುಡಿಬೋದು. ಒಂದು 4 ಮೊಟ್ಟೆಯನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಬೀಟ್ ಮಾಡಬೇಕು ಮೊಟ್ಟೆಯನ್ನು, ಇಲ್ಲಾಂದರೆ ಅದು ಸರಿ ನಿಮಗೆ ಕೋಟಿಂಗ್ ಮಾಡಲಿಕ್ಕೆ ಸರಿ ಬರುವುದಿಲ್ಲ. ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡಬೇಕು ನೋಡಿ. ಈ ಥರ ಬರಬೇಕು ನೋಡಿ. ನೋಡಿ ಇದು ಚೀಸ್ ನೋಡಿ, ಮ್ಯಾಜುರಲ್ಲೋ ಚೀಸ್ ತಗೊಂಡಿದ್ದೇನೆ. ಮ್ಯಾಜುರಲ್ಲೋ ಚೀಸ್ ಒಳ್ಳೆಯದು ತಗೊಂಡ್ರೆ ನೋಡಿ. ಇದನ್ನೀಗ ನಾನು ಈ ಥರ ನೋಡಿ ಉಂಡೆ ಮಾಡ್ತಾ ಇದ್ದೇನೆ. ಉಂಡೆ ಮಾಡಿ ಇದರ ಒಳಗೆ ಚೀಸನ್ನು ತುಂಬಿಸಬೇಕು ನೋಡಿ. ಚೀಸನ್ನು ಫಿಲ್ಲಿಂಗ್ ಮಾಡಿ ಅದನ್ನು ಮುಚ್ಚಬೇಕು ನೋಡಿ. ಈ ಥರ ಚೀಸನ್ನು ಅದರೊಳಗೆ ಸ್ಟಫ್ ಮಾಡಿ ಈ ಥರ ಮುಚ್ಚಿ ಬಾಲ್ಸ್ ಥರ ಮಾಡಬೇಕು ನೋಡಿ. ಮೊದಲಿಗೆ ಎಲ್ಲ ಈ ಥರ ಬಾಲ್ಸ್ ಮಾಡಿ ಇಟ್ಕೊಳ್ತೇನೆ ನಾನು ನೋಡಿ. ಚೆನ್ನಾಗಿ ಬರ್ತದೆ ನೋಡಿ. ಉಂಡೆ ಮಾಡಲಿಕ್ಕೆ ಬೈಂಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಈ ಥರ ಮಾಡಲಿಕ್ಕೆ ನೋಡಿ. ಇದರೊಳಗೆ ಸ್ಟಫ್ ಮಾಡಬೇಕು ಚೀಸನ್ನು. ನೀವು ಕ್ಯೂಬ್ಸ್, ಹೀಗೆ ಚೀಸ್ ಉಂಟಲ್ಲ, ಇದು ಈ ಥರ ಗ್ರೇಟೆಡ್ ಚೀಸ್ ಇದ್ದರೆ ಈ ಥರ ಹಾಕ್ಬೋದು. ಇಲ್ಲಾಂದರೆ ಕ್ಯೂಬ್ ಥರ ಕಟ್ ಮಾಡಿ ನಿಮಗೆ ಪೀಸ್ ಹೀಗೆ ತುಂಬಿಸ್ಬೋದು. ಚೀಸ್ ಕ್ಯೂಬ್ಸ್ ಥರ ಬರ್ತದಲ್ಲ, ಆ ಥರದ್ದಿದ್ದರೆ ಆ ಥರದ್ದು ಹಾಕ್ಬೋದು ನೋಡಿ. ಚೆನ್ನಾಗಿ ಈ ಥರ ಮಾಡಿ ಚೆನ್ನಾಗಿ ಎಲ್ಲ ಫಸ್ಟ್ ಮೊದಲಿಗೆ ನಾನೆಲ್ಲ ಈ ಥರ ಮಾಡಿ ಇಟ್ಕೊಳ್ತೇನೆ ನಾನು. ಎಲ್ಲ ಇದು ಮಾಡಿ ಚೀಸ್ ಎಲ್ಲ ಅದರೊಳಗೆ ಸ್ಟಫ್ ಮಾಡಿಕೊಂಡು ಮೊದಲಿಗೆ ಇಡ್ತೇನೆ ನಾನು ನೋಡಿ. ಚೆನ್ನಾಗಿ ಅದರೊಳಗೆ ಸ್ಟಫ್ ಮಾಡಬೇಕು. ಸ್ಟಫ್ ಮಾಡಿ ಈ ಥರ ಮುಚ್ಚಬೇಕು ನೋಡಿ. ತುಂಬ ಸುಲಭದಲ್ಲಿ ಮಾಡ್ಬೋದು ನೋಡಿ. ಈ ಥರ ಈಗ ಅದನ್ನು ಮೊಟ್ಟೆಯಲ್ಲಿ ನಾನು ಕೋಟ್ ಮಾಡ್ತಾ ಇದ್ದೀನಿ. ಮೊಟ್ಟೆಯಲ್ಲಿ ಕೋಟ್ ಮಾಡಿ
ಚೆನ್ನಾಗಿ ಕೋಟ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ತೆಗಿಬೇಕು. ನಿಮಗೆ ಡಬಲ್ ಕೋಟ್ ಬೇಕಿದ್ದರೆ ಡಬಲ್ ಕೋಟ್ ಮಾಡ್ಬೋದು. ಈಗ ಒಮ್ಮೆ ಕೋಟ್ ಮಾಡಿ ಮತ್ತು ಇನ್ನೊಮ್ಮೆ ಮೊಟ್ಟೆಯಲ್ಲಿ ಅದ್ದಿ ಮತ್ತು ಪುನಃ ಬ್ರೆಡ್ ಕ್ರಮ್ಸಲ್ಲಿ ಹಾಕಬೇಕು. 2 ಸರಿ ಡಬಲ್ ಕೋಟ್ ಮಾಡ್ಬೋದು. ಹಾಗಾದರೆ ಸ್ವಲ್ಪ ಕೋಟಿಂಗ್ ತುಂಬ ದಪ್ಪದಲ್ಲಿ ಬರ್ತದೆ. ನಾನೀಗ ಸಿಂಗಲ್ ಕೋಟೇ ಮಾಡಿದ್ದೇನೆ. ನಿಮಗೆ ಬೈಂಡಿಂಗ್ ಸ್ವಲ್ಪ ದಪ್ಪದಲ್ಲಿ ಬೇಕಿದ್ದರೆ ಒಮ್ಮೆ ಕೋಟ್ ಮಾಡಿ ಮತ್ತು ಇನ್ನೊಮ್ಮೆ ಮೊಟ್ಟೆಯಲ್ಲಿ ಅದ್ದಿ ಇನ್ನೊಮ್ಮೆ ಕೋಟ್ ಮಾಡ್ಬೋದು. ಆಗ ಸ್ವಲ್ಪ ಇದು ಕೋಟಿಂಗ್ ಇನ್ನೂ ಸ್ವಲ್ಪ ದಪ್ಪದಲ್ಲಿ ಬರ್ತದೆ. ನೋಡಿ, ನಾನೆಲ್ಲ ಇದೇ ಥರ ಕೋಟ್ ಮಾಡಿ ಇಟ್ಕೊಳ್ತೇನೆ ನೋಡಿ. ನೋಡಿ, ತುಂಬ ಸುಲಭದಲ್ಲಿ ಮಾಡ್ಬೋದು. ಚಿಕನ್ ಚೀಸ್ ಬಾಲ್ ನಿಮಗೆ ಈ ವೆಜ್ ಕೂಡ ಮಾಡ್ಬೋದು ಇದೇ ಥರ. ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಎಲ್ಲ ಹಾಕಿ ವೆಜ್ ಕೂಡ, ಚಿಕನ್ ಇಲ್ಲದಿದ್ದರೂ ಕೂಡ ವೆಜ್ಜಲ್ಲಿ ಕೂಡ, ವೆಜ್ ತಿನ್ನುವವರಾದರೆ ವೆಜ್ಜಲ್ಲಿ ಕೂಡ ಮಾಡ್ಬೋದು ನೋಡಿ. ಎಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ನೋಡಿ. ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದನ್ನು ಹಾಕ್ತಾ ಇದ್ದೇನೆ. ಚೀಸ್ ಬಾಲ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಎಣ್ಣೆ ಕಾಯುವ ತನಕ ಒಮ್ಮೆ ಬಿಡಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೊದಲಿಗೆ ಫಸ್ಟ್ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಒಳ್ಳೆ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು. ಆಗ ಚೆನ್ನಾಗಿ ಫ್ರೈ ಆಗ್ತದೆ, ತುಂಬ ರುಚಿ ಆಗ್ತದೆ. ನಾನು ಇದು ಚಿಕನ್ ಎಲ್ಲ ಮಾಡುವಾಗ ಉಪ್ಪು ಕೂಡ ಹಾಕಿದ್ದೆ. ನನಗೆ ಹೇಳಲಿಕ್ಕೆ ಮರ್ತೋಯ್ತು, ಅದು ವಿಡಿಯೋದಲ್ಲಿ ಬರಲಿಲ್ಲ. ಉಪ್ಪು ಹಾಕೋದು ಬರಲಿಲ್ಲ, ಸ್ಕಿಪ್ ಆಗಿದೆ ಫ್ರೆಂಡ್ಸ್. ರುಚಿಗೆ ಉಪ್ಪು ಹಾಕಬೇಕು, ಎಲ್ಲರಿಗೂ ಗೊತ್ತಿರ್ತದೆ ಉಪ್ಪು ಹಾಕಬೇಕಂತ ಹೇಳಿ. ಅದಕ್ಕೆ ಚಿಕನ್ ಎಲ್ಲ ಇದು ಮಾಡುವಾಗ ಅದಕ್ಕೆ ಉಪ್ಪು ಹಾಕಬೇಕು ಸ್ವಲ್ಪ ರುಚಿಗೆ. ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೇನೆ ನಾನು. ಚಿಕನ್ ಬೇಯುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಮಸಾಲ ಮಾಡುವಾಗ ಅದಕ್ಕೆ ಉಪ್ಪು ಸ್ವಲ್ಪ ರುಚಿಗೆ ನೋಡಿ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೀವು ಕ್ಯಾರೆಟ್, ಹಸಿ ಬಟಾಣಿ ಮತ್ತು ಕ್ಯಾಬೇಜ್ ಎಲ್ಲ ಹಾಕಿ ವೆಜ್ ಕೂಡ ಮಾಡ್ಬೋದು. ನಿಮಗೆ ಮೊಟ್ಟೆಯಲ್ಲಿ ಅದ್ದುವ ಬದಲಿಗೆ, ಕೋಟ್ ಮಾಡುವ ಬದಲಿಗೆ ಮೈದಾ ಹಿಟ್ಟನ್ನು ಕಲಸಿ ಸ್ವಲ್ಪ ತೆಳುವಾಗಿ ಸ್ವಲ್ಪ ಕಲಸಿ ಅದರಲ್ಲಿ ಕೋಟ್ ಮಾಡಿ ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಹಾಕಿದರೆ ವೆಜ್ ಕೂಡ ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ ಅದು ಕೂಡ. ಇದೇ ಥರ ಚೀಸ್ ಒಳಗೆ ಸ್ಟಫ್ ಮಾಡಿ ಮಾಡ್ಬೋದು ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕೋಟಿಂಗ್ ಕೂಡ ಒಂಚೂರು ಆಚೆ ಈಚೆ ಆಗಲಿಲ್ಲ ನೋಡಿ. ಎಣ್ಣೆಯಲ್ಲೆಲ್ಲ ಚೂರು ಬಿಟ್ಕೊಳ್ಳೋದಿಲ್ಲ. ತುಂಬ ಒಳ್ಳೆಯದಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ. ಈ ಥರ ಮಾಡಿ ಕೊಟ್ಟರೆ ಉಂಟಲ್ಲ, ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ. ಮತ್ತೆ ಹಾಕ್ತಾ ಇದ್ದೇನೆ ನೋಡಿ. ಎಣ್ಣೆ ಎಲ್ಲ ಸ್ವಲ್ಪ ಕೂಡ ಇದಾಗೋದಿಲ್ಲ, ಸ್ಪ್ರೆಡ್ ಆಗೋದಿಲ್ಲ ಎಣ್ಣೆಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಕೋಟಿಂಗ್ ಎಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಚಿಕನ್ ಬದಲಿಗೆ ಪ್ರಾನ್ಸ್ ಹಾಕಿ ಎಲ್ಲ ಮಾಡ್ಬೋದು, ತುಂಬ ಒಳ್ಳೆಯದಾಗ್ತದೆ. ನಾನ್ ವೆಜ್ ಮಾಡೋದಾದರೆ ಪ್ರಾನ್ಸಲ್ಲಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕಿದೆ. ತುಂಬ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಹಸಿ ಬಟಾಣಿ ಇದ್ದರೆ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಹಸಿ ಬಟಾಣಿ ನೋಡಿ. ನನ್ನದು ಇದು ಕಡಾಯಿ ಸ್ವಲ್ಪ ಸಣ್ಣದಾಯಿತು, ಹಾಗಾಗಿ ನಾನು ಮೂರೇ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ದೊಡ್ಡದು ಕಡಾಯಿ ಆದರೆ ಒಮ್ಮೆಲೆ ಹಾಕ್ಬೋದು. ಒಮ್ಮೆಲೆ ಒಂದು 5-6 ಹಾಕ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೋಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಒಂದೇ ಥರ ಬರ್ತದೆ ನೋಡಿ. ಈಗ ಚಿಕನ್ ಚೀಸ್ ಬಾಲ್ಸ್ ರೆಡಿ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.